Good morning, my dear students. Welcome to English online classes. Yesterday we already discussed about the lesson around the medicinal creeper written by K.P. Purnachakra Tejasvi. Okay, last class we have already around the medicinal creeper on lesson, the third lesson in our syllabus. On lesson we have already author introduction, pre-reading activity, and also half of the story already completed. Okay, you already know about the how the narrator throws light on misconception and mystification about the medicinal creeper. ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಸಿಗುವಂತ ಒಂದು ಔಷಧೀಯ ಗುಣದ ಗಿಡಮೂಲಿಕೆಗಳನ್ನ ಯಾವ ತರ ನಾವು ಬಳಕೆ ಮಾಡ್ಕೋಬೇಕು ಆಕ್ಚುಲಿ, ಬಟ್ ಅದನ್ನ ಯಾವ ತರ ನಾವು ಯುಟಿಲೈಸ್ ಮಾಡ್ಕೊಳ್ತಾ ಇಲ್ಲ, ನಾವು ಅದನ್ನ ಮಿಸ್ಯೂಸ್ ಮಾಡ್ಕೊಳ್ತಾ ಇದೀವಿ. ಅದಾಗಬಾರ್ದು, ನಮ್ಮಲ್ಲಿರೋ ಮೆಡಿಸಿನ್ ನಾವು ಸರಿಯಾದ ರೀತಿಯಲ್ಲಿ ಒಂದು ಬಳಕೆ ಮಾಡ್ಕೋಬೇಕು ಅಂತ ಅವ್ರು ಹೇಳ್ತಾ ಹೋಗ್ತಾರೆ. ಸೊ ಈ ಒಂದು ಸ್ಟೋರಿಯಲ್ಲಿ, ಈ ಒಂದು ಜರ್ನಿಯಲ್ಲಿ ಅವರಿಗೆ ಮಿಸ್ಟ್ರಿ ಆಫ್ ಅನ್ಯೂಶುವಲ್ ಮೆಡಿಸಿನಲ್ ಕ್ರೀಪರ್ ನೋಡಿ, the author is in this particular lesson we can see one of the strong major theme is the misconception and mystification about the medicinal creeper, and also the author traveling about the medicinal creeper, the mystery of unusual medicinal creeper, lead author to open his experience. ಅಂದ್ರೆ ಅವರು ಇದನ್ನ ಹುಡುಕ್ತಾ ಹೋಗ್ತಾರೆ. ಅಂದ್ರೆ ನಮ್ಮಲ್ಲಿರೋ ಇಂಡಿಯಾದಲ್ಲಿರೋ ಮೆಡಿಸಿನಲ್ ಕ್ರೀಪರು ನಿಜವಾಗ್ಲೂ ಅದು ಸತ್ಯನ ಇದೆಯಾ ನಮ್ಮಲ್ಲಿ ಅಂತ ಜರ್ನಿಯಲ್ಲಿ ಅವರು ಟ್ರಾವೆಲ್ ಮಾಡ್ತಾ ಹೋಗ್ತಾರೆ. ಆ ಟ್ರಾವೆಲ್ ಅಲ್ಲಿ ಅವರಿಗೆ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಒಂದು ಅನ್ಯೂಶುವಲ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಆ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಇವರು ಸುಮಾರು ಜನ ವ್ಯಕ್ತಿಗಳನ್ನ ಮೀಟ್ ಕೂಡ ಮಾಡ್ತಾರೆ. ಓಕೆ, ಇನ್ ದಿಸ್ ಪರ್ಟಿಕ್ಯುಲರ್ ಲೆಸನ್ ವಿ ಕ್ಯಾನ್ ಸಿ ಸೋ ಮೆನಿ ಕ್ಯಾರೆಕ್ಟರ್ಸ್ ಲೈಕ್ ಮಾರ, ಸಣ್ಣ, ಅಪ್ಪಣ್ಣ, ಬೈರ ಅಂಡ್ ವೈಟ್ ಮ್ಯಾನ್, Atulindanu and Krishna. These are all character we can observe in this particular lesson. Okay, ನೋಡಿ ಆಲ್ರೆಡಿ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಫಸ್ಟ್ ಅವರು ಅವ್ರ ಜರ್ನಿನ ಟ್ರಾವೆಲ್ ಮಾಡ್ತಾ ಇರಬೇಕಾದ್ರೆ ಫಸ್ಟ್ ಅವರಿಗೆ ಒಂದು ಪ್ಲೇಸ್ ಸಿಗುತ್ತೆ, ಎಸ್ಟೇಟ್ ವಿಸಿಟ್ ಕೊಡ್ತಾರೆ. ಅಲ್ಲಿ ಕಾಫಿ ಸೀಡ್ ಬೆಡ್ ಹ್ಯಾಸ್ ಟು ಬಿ ಪ್ರೊಟೆಕ್ಟೆಡ್ ಬೈ ದಿ ಸನ್ ಶೇಡ್ ಓವರ್ ಇಟ್. ಅಂದ್ರೆ ಕಾಫಿ ಒಂದು ಬೀಜಗಳನ್ನ ಒಂದು ಸನ್ ಶೇಡ್ ಅವರಿಗೆ ಯಾವ ತರ ಪ್ರೊಟೆಕ್ಟ್ ಮಾಡಬೇಕು, ಒಂದು ಸೂರ್ಯನ ಕಿರಣಕ್ಕೆ ಅಂತ ಹೇಳಿ ಅವರು ಒಂದು ಬ್ಯಾಂಬೂನ ಕಟ್ಟಬೇಕು. ಬ್ಯಾಂಬೂನ ರೆಡಿ ಮಾಡಿ ಅದಕ್ಕೆ ಒಂದು ಬೀಜರ್ನ ಕಟ್ಬಿಟ್ಟು ಅದಕ್ಕೆ ನೆರಳು ಬಿಡೋ ತರ ಅವರು ಪ್ಲಾನ್ ಮಾಡ್ತಾರೆ. ಅಂತ ಟೈಮಲ್ಲಿ ಮಾರ ಸಣ್ಣಗೆ ಹೇಳ್ತಾನೆ, ಗೋ ಅಂಡ್ ಟೇಕ್ ದ ಕ್ರೀಪರ್ಸ್, ಅಂದ್ರೆ ಬಳ್ಳಿಗಳನ್ನ ತಗೊಂಬ ಕಟ್ಟಕ್ಕೆ ಅಂತ ಹೇಳಿದಾಗ, ವೆನ್ ದ ಸಣ್ಣ ಬ್ರಿಂಗ್ ಸಮ್ ವೆನ್ ಸಣ್ಣ went to the forest to some creepers from the forest. He brought whole bundle. Mara opened the bundle. When the Mara opened the bundle, he shocked it and said that, and scolded Sanna, hey Sanna, why did you plug this fool? ಯಾಕೆ ಇದನ್ನು ಕಿತ್ಬಿಟ್ಟೆ ನೀನು ಅಂತೇಳಿ ಬೈತಾನೆ. ಬಟ್ ಲೇಟರ್ ವೆನ್ ದ ಆಥರ್ ಎನ್ಕ್ವೈರ್ಡ್, ಏನಿರ್ಬೋದು, ಯಾಕೆ ನೀವು ಬೈತಾ ಇದ್ದಾರೆ ಸಣ್ಣಗೆ, ನಿಜವಾಗ್ಲೂ ಮೆಡಿಸಿನಲ್ ಕ್ರೀಪರ್ ಅಂತೇಳಿ ಇವರು ಹುಡುಕ್ತಾ ಹೋದಾಗ ಸಮ್ ಟೋಟಲಿ ಕೆಲವೊಂದು ಅವ್ರಿಗೆ ಸಮ್ ಟ್ರೂ ಅನಿಸ್ತಿತ್ತು, ಸಮ್ ಫಾಲ್ಸ್ ಅನಿಸ್ತಿತ್ತು, ಕೆಲವೊಂದು ಇಮ್ಯಾಜಿನರಿ ಅಂತ ಕೂಡ ಅವರಿಗೆ ಅನಿಸ್ತಾ ಇತ್ತು ಅಂತ ಅವ್ರು ಹೇಳ್ತಾ ಹೋಗ್ತಾರೆ. ಸೊ ಆನ್ ದಟ್ ಟೈಮ್ ವೆನ್ ದ ಸಣ್ಣ brought the whole bundle of creeper, on that time Mara scolded Sanna, hey Sanna, why did you plug this fool? So finally the author inquired that. On that time, out of sheer curiosity, the author, Mara and Sanna went to the forest to search some creepers. Mara ಹೇಳ್ತಾನೆ, ಶೋ ದಿ ಕ್ರೀಪರ್, ತೋರಿಸ್ಬಾ ಅಂತೇಳಿ. ಅದನ್ನ ಇಮಿಡಿಯೇಟ್ ಆಗಿ ಸಣ್ಣ ಮಾರಕ್ಕೆ ತೋರಿಸಿದ ತಕ್ಷಣ ಅದನ್ನ ಮಾರ ಅಲ್ಲೇ ಮಾರಕ್ಕೆ ಅದನ್ನ ಕಟ್ಬಿಡ್ತಾನೆ, ಟೈ ಅಪ್. ಸೊ ಇನ್ ಮೀನ್ ವೈಲ್ ದ ಆಥರ್ ವಾಸ್ ವೆರಿ ಕ್ಯೂರಿಯಸ್, ಯಾಕೆ ಅದನ್ನ ಮರ ಕಟ್ಟಿದ್ರು ಅಂತ ಕೇಳಿದಾಗ, ಆನ್ ದ ಟೈಮ್ ಮಾರ ಟೆಲಿಂಗ್ ಒನ್ ಇಂಟ್ರೆಸ್ಟಿಂಗ್ ಸ್ಟೋರಿ. ದಟ್ ಈಸ್, ಯು ಡೋಂಟ್ ನೋ ಅಬೌಟ್ ದಿಸ್ ಕ್ರೀಪರ್, ಇಟ್ ಹ್ಯಾಸ್ ಬಿನ್ ಕರ್ಸ್ಡ್ ಬೈ ಎ ಸೇಜ್. ಈ ಒಂದು ಬಳ್ಳಿ ಕ್ರೀಪರ್ಗೆ ಒಬ್ಬ ಋಷಿ ಮುನಿಂದ ಶಾಪ ಇದೆ. ಇಟ್ ವಾಸ್ ಲೈಯರ್, ಇದು ಕಳ್ಳ, ಇದು ಎಸ್ಕೇಪ್ ಆಗ್ಬಿಡುತ್ತೆ. ಹಾಗಾಗಿ ನೀವು ಯಾವಾಗ ನೋಡ್ತಿರೋ ಅದನ್ನ ಇಮಿಡಿಯೇಟ್ ಆಗಿ ಕಟ್ಬಿಡ್ಬೇಕು, ಇಲ್ಲ ನೀವು ಯು ಶಲ್ ನಾಟ್ ಫೈಂಡ್ ಇಟ್ ಫಾರ್ ಡಿಯರ್ ಲೈಫ್ ಅಂತೇಳಿ ಅವರು ಹೇಳ್ತಾರೆ. ಬಟ್ ಆಕ್ಚುಲಿ ಅದನ್ನು ಅವ್ರು ನಂಬೋದಿಲ್ಲ, ಯಾಕಂದ್ರೆ ನಂಬೋಂಥ ಮಾತಲ್ಲ ಅವರು. ಬಟ್ ಆನ್ ದಟ್ ಟೈಮ್ ದ ಆಥರ್ ಥಿಂಕಿಂಗ್ ಟು ಹಿಮ್ಸೆಲ್ಫ್, ಏನಪ್ಪ ಅಂತಂದ್ರೆ, ದ ಕ್ರೀಪರ್ ಹ್ಯಾಸ್ ಸ್ಮಾಲ್ ಲೀವ್ಸ್ ರಿಸಂಬ್ಲಿಂಗ್ ಬೀಟಲ್ ಲೀವ್ಸ್. ನೋಡಕ್ಕೆ ಬೀಟಲ್ ಲೀವ್ಸ್ ತರ ಅಂದ್ರೆ ವಿಳೆದೆಲೆ ತರ ಇದೆ ಆ ಎಲೆ ಹೋಲಿಕೆ. ಸೊ ಇದು ಬಂಚ್ ಲೈಕ್ ಫ್ರೂಟ್ಸ್ ಲೈಕ್ ಒಂಥರ ಗ್ರೇಪ್ ತರ ಇದೆ. ಇದು ನೋಡ್ಬಿಟ್ಟು ಇದು ಆ ಟೈಮಲ್ಲಿ ಓನ್ಲಿ ದ ವಿಂಟರ್ ಸೀಸನ್ ಮಾತ್ರ ಅದು ಬೆಳೆಯುತ್ತೆ, ಬೇಗ ಹೂ ಬಿಡುತ್ತೆ, ಬೇಗ ಹಣ್ಣಾಗುತ್ತೆ, ಬೇಗ ಉದುರೋಗುತ್ತೆ. ಮತ್ತೆ ಬೇಕು ನೆಕ್ಸ್ಟ್ ಸೀಸನ್ ವೇಟ್ ಮಾಡಲೇಬೇಕು. ಇನ್ ಬಿಟ್ವೀನ್ ಸೋ ಮೆನಿ plants, it comes again only next rainy season. So in between no one sees the plant. So because it's not seen most of the year, the probably
tied to the tree nearby so it can easily identified or located. ಆಕ್ಚುಲಿ ಇದು ಫ್ಯಾಕ್ಟ್ ನಡೆದಿರೋದು. ನೆಕ್ಸ್ಟ್ ಅದನ್ನ ಅವ್ರು ಬೇಕು ಅಂದ್ರೂ ಕೂಡ ನೆಕ್ಸ್ಟ್ ಸಿದ್ಧವನ್ನು ಸಿಗೋದಿಲ್ಲ. ಇನ್ ಬಿಟ್ವೀನ್ ಹಲವಾರು ಗಿಡ ಮರಗಳು ಬೆಳ್ಕೊಂಡಿರುತ್ತೆ, ಹೋಲಿಕೆಯಲ್ಲಿ ಸೇಮ್ ಇರುತ್ತೆ. ಸೊ ಹಾಗಾಗಿ ಅದನ್ನ ಕಟ್ತಾರೆ ವಿನಃ ಇವನು ಹೇಳೋದನ್ನ ಅಲ್ಲ ಅಂತ ಅವ್ರಿಗೆ ಗೊತ್ತಾಗುತ್ತೆ. ದಿಸ್ ಇಸ್ ದ ಫಸ್ಟ್ ಸ್ಟೋರಿ. ದ ನೆಕ್ಸ್ಟ್ ಇವರು ಎಲ್ಲ ಸುತ್ತಾಟ ಮಾಡಿ ಸುಮಾರು ವಿಷಯಗಳನ್ನ ತಿಳ್ಕೊಬೇಕು ಅಂತ ಟ್ರಾವೆಲ್ ಮಾಡ್ತಾರೆ. ಆ ಟ್ರಾವೆಲ್ ಮಾರ ಆಲ್ರೆಡಿ ಒಂದು ಸ್ಟೋರಿ ಹೇಳಿದ್ದಾನೆ. ಅಗೇನ್ ಇನ್ನೊಂದು ಸ್ಟೋರಿ ಹೇಳ್ತಾನೆ ಮಾರ. ದಟ್ ಈಸ್ ಒನ್ ಡೇ ಮಾರ ಹ್ಯಾಸ್ ಗಾನ್ ಟು ಫಾರೆಸ್ಟ್ ಟು ಬ್ರಿಂಗ್ ಸಮ್ ಬ್ಯಾಂಬೂ ಶೂಟ್. ಬಿದಿರು ತರಕಂತ ಫಾರೆಸ್ಟ್ ಹೋಗಿರ್ತಾನೆ. ವಿತ್ ಹಿಸ್ ಹ್ಯಾಂಡ್ ಥರ್ಸ್ಟ್ ಥ್ರೋ ದ ಬ್ಯಾಂಬೂ ವೆನ್ ಹಿ ವಾಸ್ ಕಟಿಂಗ್ ದ ಶೂಟ್. ಅವನು ಬಿದಿರನ್ನು ಕತ್ತರಿಸ್ತಿರ್ಬೇಕಾದ್ರೆ ಆ ಸಿಕಲ್, ದ ಶಾರ್ಪ್ ಸಿಕಲ್ ಮಿಸ್ ಆಗಿ ಕೈ ಬಿಡುತ್ತೆ. ಕಟ್ಟಿನ ಆರ್ಟರಿ, ಅವನ ರಕ್ತನಾಳ ಮೇನ್ ಬ್ಲಡ್ ಸರ್ವ್ ಏನಾಗುತ್ತೆ ಅದು ಕಟ್ ಆಗುತ್ತೆ. ಇಮ್ಮಿಡಿಯೇಟ್ಲಿ ದ ಬ್ಲೀಡಿಂಗ್ ಕೋಪಿಯಸ್ಲಿ ಇನ್ ಸ್ಪರ್ಟ್ಸ್, ಅಂದ್ರೆ ಎಕ್ಸೆಸ್ಲಿ ತುಂಬಾ ಜಾಸ್ತಿ ರಕ್ತ ಬರ್ತಾ ಇದೆ, ಚಿಮ್ತಾ ಇದೆ. ಆನ್ ದಟ್ ಟೈಮ್ ಎವ್ರಿ ಒನ್ ಅರೌಂಡ್ ವಾಸ್ ಅರೌಂಡ್ ಅಂಡ್ ಬ್ರಾಟ್ ಸಮ್ ಲೀಫ್, ಎಲೆ ತಗೊಂಬಂದು ಬ್ರಾಟ್ ಸಮ್ ಲೀಫ್, ಪ್ರೆಸ್ ಇಟ್ ಅಗೇನ್ಸ್ಟ್ ದ ವೂಂಡ್, ಔಂಡಿ ಪ್ರೆಸ್ ಮಾಡ್ತಾರೆ. ಅಂಡ್ ಬ್ಯಾಂಡೇಜ್ ವಿತ್ ಎ ಕ್ಲಾತ್ ಥಾರ್ನ್ ಫ್ರಮ್ ಒನ್ ಆಫ್ ದೇರ್ ಲುಂಗೀಸ್. ಅಲ್ಲೇ ಒಂದು ಲುಂಗಿನ ಕಟ್ ಮಾಡಿಬಿಟ್ಟು ಅರ್ದ್ಬಿಟ್ಟು ಅದನ್ನ ಬ್ಯಾಂಡೇಜ್ ತರ ಅದನ್ನ ಕಟ್ಬಿಡ್ತಾರೆ. ಸೊ ಮಾರ ಹೆಲ್ಡ್ ಇಸ್ wounded hand carefully so it would not shake too much and went to the white man at Uliyindalo for proper dressing. ಫೈನಲಿ ಅದನ್ನ ಪ್ರಾಪರ್ ಡ್ರೆಸ್ಸಿಂಗ್ ಮಾಡಬೇಕು ಅಂತೇಳಿ ಅವನು ಕೊನೆಗೆ ಏನ್ ಮಾಡ್ತಾನೆ, ಕರ್ಕೊಂಡು ಹೋಗ್ತಾರೆ ಅವನ್ನ ಪ್ರಾಪರ್ ಡ್ರೆಸ್ಸಿಂಗ್ ಮಾಡೋಕ್ಕೆ ವೈಟ್ ಮ್ಯಾನ್ ಹತ್ರ ಉಲಿಯಿಂದಲಲ್ಲಿ. ಬಟ್ ಅಲ್ಲಿ ಹೋದಾಗ ಏನಾಗುತ್ತೆ, ಫಸ್ಟ್ ಏಡ್ ಕಿಟ್ನ ಓಪನ್ ಮಾಡಿ ಕಾಟನ್ನು, ಮೆಡಿಸಿನ್, ಆಂಟಿಬಯೋಟಿಕ್ ಪೌಡರ್ ಹಾಕಿ ಅದನ್ನು ಕ್ಲೀನಾಗಿ ಫಸ್ಟ್ ಏಡ್ ಮಾಡಬೇಕಂತ ಓಪನ್ ಮಾಡಿ ನೋಡ್ತಾರೆ. ದ ವೈಟ್ ಮ್ಯಾನ್ ವಾಸ್ ಶಾಕ್ಡ್. ಆಶ್ಚರ್ಯ ಆಗುತ್ತೆ. ದಟ್ ವಾಸ್ ಓಪನ್ ಮಾಡಿ ನೋಡಿದರೆ ವೆನ್ ದ ವೈಟ್ ಮ್ಯಾನ್ ಓಪನ್ ದಿ ಬ್ಯಾಂಡೇಜ್ there was no blood, no wound, in fact no sign of any wound having been there. Now the white man became angry. Nodi, when the Mara go to the forest to bring the bamboo shoot, accidentally cut his hand, cut an artery, the sharp sickle was cut an artery, and so it started bleeding copiously in spurts. On that time, everyone all around and put some leaf, pressed it against the wound, and torn one of their lungis to round up the bandage, one of their lungis. But when the Mara went to the Uliyindalo or white man for proper dressing and treatment, when the doctor opened the bandage, he was surprised. That means no blood, no wound, at least no, in fact, no sign of any wound being there ಅಂತ ಹೇಳ್ತಾ ಹೋಗ್ತಾರೆ. So on that time, the doctor was scolded Mara. Hey Mara, you fool, are you joking? ಬೈತಾರೆ. So when Mara was showed him all the blood on his cloth, cringed before saying that it was not lying. ಕೊನೆ ಎಲ್ಲಾನು ಕೂಡ ತೋರಿಸ್ತಾರೆ, ನೋಡಿ ಸರ್ ನಿಜವಾಗ್ಲೂ ಈ ಥರ ಬ್ಲಡ್ ಆಗಿದೆ ಅಂತ. ಅಷ್ಟೆಲ್ಲ ತೋರಿಸಿದ ನಂತರ ಅವ್ರು ಬಿಲೀವ್, ಅವಾಗ ಇಂಗ್ಲಿಷ್ ಮ್ಯಾನ್ ಬಿಲೀವ್ ಮಾಡ್ತಾರೆ ಮಾರನ. ಸೊ ವೆನ್ ಇಂಗ್ಲಿಷ್ ಮ್ಯಾನ್ ಬಿಲೀವ್ಡ್ ಮಾರ, ಇಂಗ್ಲಿಷ್ ಮ್ಯಾನ್ ಆಫರ್ಡ್ ಮಾರ ಟು ಎಂಟೈರ್ ಎಸ್ಟೇಟ್. ನಾನು ಎಂಟೈರ್ ಎಸ್ಟೇಟೇ ಬರ್ಕೊಡ್ತೀನಿ, ಆ ಪ್ಲಾಂಟ್ ಯಾವ್ದು ಅಂತ ತೋರಿಸಿದ್ರೆ ನಾನು ಫುಲ್ ಎಸ್ಟೇಟೇ ನಿಮ್ಗೆ ಬರ್ಕೊಡ್ತೀನಿ ಅಂತ ಹೇಳ್ತಾರೆ. ಬಟ್ ಆದರೆ ಮಾರಾಗೆ ಅದನ್ನು ಫೈಂಡ್ ಔಟ್ ಮಾಡೋಕ್ಕೆ ಆಗಲ್ಲ. ಬಿಕಾಸ್ ಅಲ್ಲಿ ನೋಡೋಕ್ಕೆಲ್ಲ ಕೂಡ ಆಲ್ಮೋಸ್ಟ್ ರಿಸಂಬ್ಲೆನ್ಸ್ ಇದೆ. ಸೊ ಹಾಗಾಗಿ ಅವ್ನ ಕೈಯಲ್ಲಿ ಆಗೋದಿಲ್ಲ. ಫೈನಲಿ ಅದನ್ನು ಅಲ್ಲಿಗೆ ಬೈಬಿಟ್ಟು ಇಂಗ್ಲಿಷ್ ಮ್ಯಾಮ್ನ ಕಳಿಸ್ತಾರೆ. ಸೊ ಇದು ಒಂದು ಸ್ಟೋರಿ. ನೆಕ್ಸ್ಟ್ ಮಾರ ಅಗೇನ್ ಈ ಟೆಲಿಂಗ್ ಒನ್ ಮೋರ್ ಇಂಟ್ರೆಸ್ಟಿಂಗ್ ಸ್ಟೋರಿ. ದಟ್ ಈಸ್ ಮಂಗೂಸ್ ಅಂಡ್ ಕೌಕಲ್. ವಾಟ್ ಮಂಗೂಸ್ ಅಂಡ್ ಕೌಕಲ್ ಮೀನ್ಸ್, Mara told that mongoose and kaukal also knew about this plant, and when they go hunting snakes, if they are bitten by poisonous snakes, they immediately chew this leaf and thus cure themselves. Ready? Mara, in this particular story, we can see one of the strong main character, it is Mara. When the author go and search him for medicinal creeper, on that time he has visited so many places. On that place, the author saw one important character, that is Mara. So Mara telling an interesting story. First one is the coffee seed bed has to be protected. The second story is when he go to the forest, cut an bring some bamboo shoot. On that time he cut an artery. Next third story is mongoose and kaukal story. Nodi, mongoose and kaukal is also knew about this plant. How good plant ಬಗ್ಗೆ idea ಇದೆ, because when they go hunting snakes, if they are bitten by poisonous snakes, they immediately chew this leaf and thus cure themselves. ಅಂದ್ರೆ ಆ ಒಂದು ಸ್ನೇಕು ಮತ್ತೆ ಕೌಕಲ್
ಪಿಸೆಂಟ್ ಇದೆಯಲ್ಲ, ಇವೆರಡಕ್ಕೂ ಕೂಡ ಮೆಡಿಸಿನಲ್ ಕ್ರೀಪರ್ ಬಗ್ಗೆ ಗೊತ್ತು. ಬಿಕಾಸ್ ವೆನ್ ದೇ ಗೋ ಹಂಟಿಂಗ್ ಸ್ನೇಕ್ಸ್, ಅವು ಸ್ನೇಕ್ಸ್ ಹಂಟ್ ಮಾಡಿದಾಗ ಕೂಡ ಇಫ್ ದೇ ಆರ್ ಬಿಟನ್ ಬೈ ಪಾಯ್ಸನಸ್ ಸ್ನೇಕ್ಸ್ ದೇ ಇಮಿಡಿಯೇಟ್ಲಿ ಚೀವ್ ದಿಸ್ ಲೀಫ್ ಅಂಡ್ ದಸ್ ಕ್ಯೂರ್ ದೆಮ್ ಸೆಲ್ಫ್ಸ್ ಅಂತ ಹೇಳಿ ಅವನು ಆ ಥರ ಹೇಳ್ತಾ ಇದ್ದಾನೆ. ಯಾರಿಗೆ? KP ಪೂರ್ಣಚಂದ್ರ ತೇಜಸ್ವಿ ಅವರಿಗೆ ಮಾರ ಹೇಳ್ತಾ ಇದ್ದಾನೆ. ನೀವು ಕ್ರೀಪರ್ ಬಗ್ಗೆ ನಂಬ್ತಾ ಇಲ್ಲ ತಾನೆ, ಹಾಗೆ ಇನ್ನೊಂದು ಸ್ಟೋರಿ ಹೇಳ್ತೀನಿ ಕೇಳಿ. ಮಂಗೂಸ್ ಅಂಡ್ ಕೌಕಲ್ ಕೂಡ, ಅಂದ್ರೆ ಮೂಸಿ ಮತ್ತು ಅದು ಕೂಡ ಅವು ಸ್ನೇಕ್ನ ಬೇಟೆ ಆಡಿದಾಗ, ಸೊ ಇಫ್ ದೇ ಆರ್ ಬಿಟನ್ ಬೈ ಪಾಯ್ಸನಸ್ ಸ್ನೇಕ್ಸ್ ದೇ ಇಮಿಡಿಯೇಟ್ಲಿ, ಅವು ಸ್ನೇಕ್ನ ಬೇಟೆ ಆಡಿದಾಗ ಕೂಡ ಇಮಿಡಿಯೇಟ್ ಆಗಿ ಏನು ಮಾಡುತ್ತೆ, ಗೋ ಅಂಡ್ ಚೀವ್ ದಿಸ್ ಲೀಫ್ ಅಂಡ್ ದಸ್ ಕ್ಯೂರ್ ದೆಮ್ಸೆಲ್ಫ್. ಅದನ್ನ ಅಗದ್ಬಿಟ್ಟು ಅವನು ಪಾಯ್ಸನ್ಸ್ನ ಹೊರಗೆ ಹಾಕುತ್ತೆ, ಅದನ್ನು ಕ್ಯೂರ್ ಮಾಡ್ಕೊಳ್ತಾರೆ ಅವೆರಡು ಅಂತೇಳಿ ಇಲ್ಲಿ ಹೇಳ್ತಾನೆ. ಸೊ ಮಹಾರ ಇಷ್ಟೆಲ್ಲ ಆದ ನಂತರ ಆತನಿಗೆ ಸಮ್ ಸ್ಟೋರೀಸ್ ಆರ್ ಟ್ರೂ, ಸಮ್ ಸ್ಟೋರೀಸ್ ಆರ್ ಫಾಲ್ಸ್, ಸಮ್ ಆರ್ ಟೋಟಲಿ ಇಮ್ಯಾಜಿನೇಷನ್ ಅಂತ ಅವರಿಗೆ ಅನ್ನಿಸ್ತಾ ಇದೆ. ಬಟ್ ಇನ್ ಮೀನ್ ವೈಲ್ ದ ಆಥರ್ ಸಾ ಮಾರ ಡಿಡ್ ನಾಟ್ ಹ್ಯಾವ್ ಎನಿ ಟೀತ್ ಆನ್ ದಿ ರೈಟ್ ಸೈಡ್ ಆಫ್ ಹಿಸ್ ಮೌತ್. He had to chew everything on the left side. He was aged and perhaps they had fallen off naturally. But why only one side? But next ಒಂದು ಇನ್ಸಿಡೆಂಟ್, ಒಂದು ಕಾಮಿಕ್ ಇನ್ಸಿಡೆಂಟ್ ಇದೆ. ಇದು ಕೂಡ ಲಾಸ್ಟ್ ಕ್ಲಾಸಲ್ಲಿ ಆಗಿತ್ತು. ಒನ್ಸ್ ಅಗೇನ್ ಐ ವಿಲ್ ರಿಪೀಟ್, ಓಕೆನಾ? ಮಾರ್ನ ನೋಡಿದಾಗ ಅವನು ಒಂದೇ ಕಡೆ ಮಾತ್ರ ಅಗಿತಾ ಇರ್ತಾನೆ. ರೈಟ್ ಸೈಡ್ ಅಲ್ಗಳೆಲ್ಲ ಫುಲ್ಲು ಅವನು ಉದುರೋಗಿರುತ್ತೆ. ಲೆಫ್ಟ್ ಸೈಡ್ ದ ಆಥರ್ ವಾಸ್ ಥಿಂಕಿಂಗ್, ಅಲ್ಲೂ ಉದುರೋದ್ರೆ ಏಜ್ ಪರ್ಹ್ಯಾಪ್ಸ್ ಏಜ್ ಗ್ಯಾಪಲ್ಲಿ ಒಂದು ಸೈಡ್ ಮಾತ್ರ ಹೋಗ್ಬೋದು, ಆದರೆ ಓನ್ಲಿ ಎರಡು ಸೈಡಲ್ಲಿ ಅಲ್ಲಿ ಉದುರೋಗ್ಬೋದು. ಬಟ್ ಆದರೆ ಓನ್ಲಿ ಒನ್ ಸೈಡ್ ಹೇಗೆ ಸಾಧ್ಯ ಅಂತ ಹೇಳೋರಿಗೆ ಡೌಟ್ ಬರುತ್ತೆ. ಅವ್ರು ಕೇಳ್ತಾರೆ, ಈ ಗೋಂಟ್ ಟೆಲ್ ದಿ ಮಾರ. ಮಾರ ರಿಪ್ಲೈಡ್ ದಟ್ he told me another interesting story. That is, it seemed that he had fallen out long ago, not a result of his advancing age. Once he had laid a trap in the forest to catch rabbits. ಫಾರೆಸ್ಟ್ ಹೋಗ್ಬೇಕಾದ್ರೆ ರ್ಯಾಬಿಟ್ನ ಕ್ಯಾಚ್ ಮಾಡೋಕ್ಕೆ ಒಂದು ಅಲ್ಲಿ ರ್ಯಾಬಿಟ್ ಸಿಗೋದಿಲ್ಲ. ಸೊ ಅಲ್ಲೇ ಫ್ರೆಶ್ ಅಪ್ ಆಗುವಂತೆ ಒಂದು ಸ್ಟ್ರೀಮ್, ಒಂದು ಹಳ್ಳ ಹರಿತಾ ಇರುತ್ತೆ, ಅಲ್ಲಿ ಬ್ರೇಕ್ ತೊಗೊಳ್ತಾನೆ. ಬ್ರೇಕ್ ತೊಗೊಳೋವಾಗ ಒಂದು ಸ್ಟಿಕ್, ಒಂದು ಪ್ಲ್ಯಾಂಟನ್ನು, ಒಂದು ಪ್ಲ್ಯಾಂಟ್ನ ಕಟ್ ಮಾಡ್ಕೊಂಡು ಅದರಲ್ಲಿ ಒಂದು ಕಡ್ಡಿ ತೊಗೊಂಡು ಚೆನ್ನಾಗಿ ಒಂದೇ ಸೈಡಲ್ಲಿ ಬ್ರಷ್ ಮಾಡ್ತಾನೆ. ಕೈಯಲ್ಲಿ ಅದನ್ನು ಬ್ರಷ್ ಮಾಡಿ ಆದಮೇಲೆ ಬಾಯಿ ತೊಳ್ಕೋಬೇಕಲ್ಲ. ಸೊ ಅವನು ಏನು ಮಾಡ್ತಾನೆ, ಈ ಪುಟ್ ಸಮ್ ವಾಟರ್ ಅಂಡ್ ಚರ್ನಿಂಗ್ ಇಟ್ ಅರೌಂಡ್ ಹಿಸ್ ಮೌತ್, ಎಲ್ಲ ಚರ್ನಿಂಗ್ ಮಾಡ್ತಾನೆ. ಅಂಡ್ ಸ್ಪಾಟ್ ಇಟ್ ಔಟ್, ಹೊರಗಡೆ ಉಗುಳ್ತಾನೆ. ಆಶ್ಚರ್ಯ, because one side ಅಲ್ಲೆಲ್ಲ ಫುಲ್ ಉದುರೋಗ್ಬಿಡುತ್ತೆ. All the teeth which had been touched by that stick tumbled out his mouth. ಎಲ್ಲ ಅಲ್ಲೂ ಉದುರೋಗ್ಬಿಡ್ತು ಅಂತೇಳಿ ಅವನು ಕಾರಣ ಕೊಡ್ತಾ ಇದ್ದಾರೆ. ಯಾರಿಗೆ ಹೇಳ್ತಾರೆ, ಅವ್ರು ಹೇಳ್ತಾನೆ, ಥ್ಯಾಂಕ್ ಗಾಡ್ ಐ ವಾಸ್ ಸೇವ್ಡ್ ಬಿಕಾಸ್ ಐ ಹ್ಯಾಡ್ ನಾಟ್ ಬ್ರಷ್ಡ್ ಆಲ್ ದ ಟೀತ್, ಅದರ್ವೈಸ್ ಐ ವುಡ್ ನಾಟ್ ಹ್ಯಾವ್ ಎನಿ ಟೀತ್ ಲೆಫ್ಟ್ ಈಟನ್ ಇವನ್ ರೈಸ್. ನಾನು ಏನಾದರೂ ಒಂದು ದೇವ್ ದೊಡ್ಡವನು, ಒಂದು ಸೈಡ್ ಮಾತ್ರ ನಾನು ಬ್ರಷ್ ಮಾಡಿದ್ದೀನಿ, ಏನಾದರೂ ಎರಡೂ ಸೈಡ್ ಬ್ರಷ್ ಮಾಡಿದರೆ ಇವತ್ತು ಅನ್ನ ಕೂಡ ತಿನ್ನೋಕ್ಕೆ ಅಲ್ಲಿರ್ತಾ ಇರಲಿಲ್ಲ, ದೇವರೇ ಕಾಪಾಡ್ದ ಅಂತೇಳಿ ಸ್ಟೋರಿನ ಹೇಳ್ದ. ಸೊ ದ ಆಥರ್, ಹೌ ಕ್ಯಾನ್ ಐ ಶೋ ದ ಆಥರ್ ದೆನ್ ಕಮ್ ಡೌನ್ ಶೋ ಮಿ ದ ಪ್ಲಾಂಟ್. ಆಕೆ ಹೇಳ್ತಿರೋ ಮಾತು ನಾನು ನಂಬೇಕು ತಾನೆ, ಯಾವ ಪ್ಲಾಂಟ್ ತೋರಿಸ್ಬೋ ಹಾಗಾದ್ರೆ. ದೆನ್ ಹೌ ಕ್ಯಾನ್ ಐ ಶೋ ಯು ದಟ್ ಪ್ಲಾಂಟ್? ದೇರ್ ಆರ್ 100 of plants in the forest. You can do one thing, sir. You can try brushing your teeth with each of them. Then we can find out which one has to this effect. ಒಂದು ಕೆಲಸ ಮಾಡಿ, ನಾನು ಹೇಗೆ ತೋರಿಸೋಕೆ ಸಾಧ್ಯ ಸರ್? ಎಲ್ಲ ಆಲ್ಮೋಸ್ಟ್ ಎಲ್ಲ ಕೂಡ ಆ ಫಾರೆಸ್ಟಲ್ಲಿ ಓನ್ಲಿ ರಿಸರ್ವ್ ಎಲ್ಲ ಒಂದು ಪ್ಲಾಂಟ್ಸ್ಗಳು ಹೋಗಿ ಒಂದೇ ಥರ ಇದ್ದಾರೆ. ನಾನು ಯಾವ ಥರ ಟ್ರೈ, ಹೇಗೆ ಅದನ್ನು ನಾವು ಫೈಂಡ್ ಔಟ್ ಮಾಡೋಕ್ಕಾಗುತ್ತೆ? ಯು ಕ್ಯಾನ್ ಟ್ರೈ ಬ್ರಷಿಂಗ್ ಯುವರ್ ಟೀತ್, ದೆನ್ ವಿ ಕ್ಯಾನ್ ಫೈಂಡ್ ವಿಚ್ ಒನ್ ಹ್ಯಾಸ್ ಟು ದಿಸ್ ಎಫೆಕ್ಟ್. ಕೆಲಸ ಮಾಡಿ ಹೋಗ್ಬಿಟ್ಟು ನೀವೇ ಅದನ್ನು ಫಾರೆಸ್ಟ್ ಹೋಗಿ ಟ್ರೈ ಮಾಡಿ, ಎಲ್ಲ ಸ್ಟಿಕ್ನ ತಗೊಂಡು ಬ್ರಷ್ ಮಾಡಿ, ಯಾವ್ದು ಎಫೆಕ್ಟ್ ಆಗುತ್ತೋ ಅದೇ ಇರ್ಬೋದು ನೋಡಿ ಸರ್ ಅಂತ ಅವನು ಅವ್ರಿಗೆ ರಿಪ್ಲೈ ಮಾಡ್ತಾ ಇದ್ದಾನೆ. ಸೊ ಆಥರ್, ಆನ್ ದ ಟೈಮ್ ಆಥರ್ ಸೆಡ್ ದಟ್ ವೈ ಶುಡ್ ಐ, ಯು ಆರ್ ಒನ್ ಹೂ ಈಸ್ ಲೈಯಿಂಗ್, ಸೊ ಯು ಹ್ಯಾವ್ ಟು ಬ್ರಷ್ ಯುವರ್ ಟೀತ್ ವಿತ್ ಆಲ್ ದೋಸ್ ಪ್ಲಾಂಟ್ಸ್ ಅಂಡ್ ಡಿಸ್ಕವರ್ ದ ರೈಟ್ ಒನ್. ಆ ಕೆಲಸ ನೀನೇ ಮಾಡ್ಬೋದಲ್ಲ ಅಂತ ಹೇಳ್ತಾರೆ. ಸೊ ಮಾರಾ ಕೀಪ್ ಟ್ರೈ ಡಿಫ್ರೆಂಟ್ ಒನ್ಸ್, ಯು ಮೇ ಫೈಂಡ್ ಒನ್ ವಿಚ್ ಇಸ್ ಗೋಯಿಂಗ್ ಟು ಮೇಕ್ ದ ಟೀತ್ ಕಮ್ ಬ್ಯಾಕ್. ನೀನೇ ಹೋಗಿ ಟ್ರೈ ಮಾಡೋರು, ಹೋಗಿರೋಲ್ಲ ವಾಪಸ್ ಬಂದಿರ್ಬೋದೇನೋ ಅಂತ ಕ್ಲಿಪ್ಪರ್ ಸಿಗ್ಬೋದೇನೋ, ನೀನೇ ಟ್ರೈ ಮಾಡು. ಸೊ ಹೌ ಕ್ಯಾನ್ ಐ ಸೇ ವಿಚ್ ಟೈಪ್ ಆಫ್ ಪ್ಲಾಂಟ್ ಐ ವಿಲ್ ಸ್ಟಂಬಲ್ ಅಪಾನ್, ಜಸ್ಟ್ ಮೈ ಬ್ಯಾಡ್ ಲಕ್ ಇಫ್ ಐ ಗೆಟ್ ಒನ್ ವಿಚ್ ಕಿಲ್ಸ್ ಮೀ. ನಾನು ಅದೃಷ್ಟ ಕೆಟ್ಟೋಗಿ ಮತ್ತೆ ನಾನು ಟ್ರೈ ಮಾಡೋಕ್ಕಂತ ಹೋಗಿ ಮಿಸ್ ಆಗಿ ನಾನು ಪಾಯ್ಸನಸ್ ಸ್ಟಿಕ್ ಸಿಕ್ಬಿಟ್ರೆ ಸುತ್ತೋಗ್ಬಿಡ್ತೀನಿ ಸರ್, ಸೊ ಹಾಗಾಗಿ ಬೇಡ. ಸೊ ದೆನ್ ವೈ ಆರ್ ಯು ಆಸ್ಕಿಂಗ್ ಮೀ ಟು ಟ್ರೈ, ಮತ್ತು ನನಗೆ ಯಾಕೆ ಟ್ರೈ ಮಾಡು ಅಂತ ಹೇಳ್ತೀಯಾ ಅಂತ ಹೇಳಿದ. ಇದಿಷ್ಟು ಕೂಡ there are all things we already discussed in the last class. Okay, now next
ನೆಕ್ಸ್ಟ್ ಏನಾಗುತ್ತೆ ಅಂತ ನೋಡ್ತಾ ಹೋಗೋಣ. ಲೆಟ್ ಸಿ. ಬಿಕಾಸ್ ಯು ಆರ್ ಒನ್ ಹೂ ಇಸ್ ಅಕ್ಯೂಸಿಂಗ್ ಮೀ ಆಫ್ ಲೈಯಿಂಗ್. ಸಪೋಸ್ ಯು ಕಮ್ ಅಪಾನ್ ಒನ್ ದಟ್ ವಿಲ್ ಬ್ರಿಂಗ್ ಬ್ಯಾಕ್ ಯುವರ್ ಯು. ನೋಡಿ, ವೆನ್ ದ ಮಾರ ಟೆಲ್ಲಿಂಗ್ ದ teeth story, on that time the author don't believe, ಅವ್ರು ಬಿಲೀವ್ ಮಾಡಲ್ಲ. ಸೊ ಫೈನಲಿ ನೀನೇ ಟ್ರೈ ಮಾಡು ಅಂತ ಹೇಳಿ ಅವ್ರಿಗೆ ಅವನು ಮಾರ ಆತರಿಗೆ ಹೇಳಿದಾಗ ಇವ್ರು ಹೇಳ್ತಾರೆ, ಬಿಕಾಸ್ ಯು ಆರ್ ಒನ್ ಹೂ ಇಸ್ ಅಕ್ಯೂಸಿಂಗ್ ಮೀ ಆಫ್ ಲೈಯಿಂಗ್. ಈ ಸುಳ್ಳು ಹೇಳ್ತಿರೋ ನೀನೇ ತಾನೆ, ನೀನೇ ಇದನ್ನು ಟ್ರೈ ಮಾಡು, ನನಗೆ ಹೇಳಿ ತೋರಿಸ್ಬೋದಲ್ಲ ಅಂತ ಹೇಳ್ತಾರೆ. ಸಪೋಸ್ ನೀನು ತೋರಿಸಿದ್ರೆ ಈಗ ಹೋಗಿರೋ ಅಲ್ಲುಗಳೆಲ್ಲ ಮತ್ತೆ ವಾಪಸ್ ಬಂದಿರೋ ಹೋಗ್ಬೋದು, ಮತ್ತೆ ನೀನು ಹೆಂಗಾಗಿ ಕಾಣಿಸ್ಬೋದು ಅಂತ ಹೇಳ್ತಾರೆ. ಸೊ ಐ ಡೋಂಟ್ ಈವನ್ ವಾಂಟ್ ದಟ್. If I become a, I will have to marry again. Let that be, but don't think that such a plant does not exist in our forest. He said me and told me another story. ನೋಡಿ, ಹೇಳ್ತಾನೆ, ಐ ಡೋಂಟ್ ಇವನ್ ವಾಂಟ್ ದಟ್. ಬೇಡ ಸರ್, ಆ ಥರ ಇದ್ದಾರೆ ಆಗೋದೇ ಬೇಡ ನನಗೆ. ಐ ವಿಲ್ ಹ್ಯಾವ್ ಟು ಮ್ಯಾರಿ ಅಗೇನ್. ಮತ್ತೆ ಮದುವೆ ಆಗೋ ಅವಶ್ಯಕತೆ ನನಗಿಲ್ಲ. ಲೆಟ್ ದಟ್ ಬಿ, ಬಟ್ ಡೋಂಟ್ ಥಿಂಕ್ ದಟ್ ಸಚ್ ಪ್ಲಾಂಟ್ ಡಸ್ ನಾಟ್ ಎಕ್ಸಿಸ್ಟ್ ಇನ್ ಅವರ್ ಫಾರೆಸ್ಟ್. ನೀವು ಹೇಳೋ ಥರ ಮುದುಕರೆಲ್ಲ ಮತ್ತೆ ಯುವಕರಾಗೋ ಥರ ಇರುವಂಥ ಪ್ಲಾಂಟ್ಸ್ ಎಲ್ಲೂ ಫಾರೆಸ್ಟ್ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಅದು ಬಿಡಿ ಸರ್, ಏನು ಇಲ್ಲ, ನಮ್ಮ ಮಾತು ನಂಬಿ ಹೇಳ್ತಾರೆ ಸತ್ಯ ಅಂತ ಹೇಳಿ. ಓಕೆ, ನಿಮ್ಗೆ ನಂಬಿಕೆ ಬರ್ತಾ ಇಲ್ಲ ತಾನೆ, ಇನ್ನೊಂದು ಸ್ಟೋರಿ ಹೇಳ್ತೀನಿ ಕೇಳಿಸ್ಕೊಳ್ಳಿ ಅಂತ. ಹಾಗೆ ಈ ಟೆಲ್ ಮಿ ಒನ್ ಮೋರ್ ಸ್ಟೋರಿ. ಯಾರಿಗೆ? ಮಾತಾರೆ. ಓಕೆನಾ? ಅದ್ಯಾವ ಸ್ಟೋರಿ ಅಂತ ನೋಡ್ತಾ ಹೋಗೋಣ. ಲೆಟ್ಸ್ ಸಿ. ಲಾಂಗ್ ಎಗೋ ಮಾರ ಅಂಡ್ ಎ ಫ್ರೆಂಡ್ of his laid a trap to caught a barking deer. As they had to divide it equally between them, they took it near to the stream, skinned it, cleaned it, and divided the meat. They wrapped their portions in some leaves and brought them home. ನೋಡಿ, ಮಾರ ಸುಮಾರು ಸ್ಟೋರೀಸ್ ಹೇಳ್ತಾನೆ ಇದ್ದಾನೆ. ಒಂದು ಫಸ್ಟ್ ಕಾಫಿ ಸಿಡಿಂದ ಹೇಳ್ದ, ಸೆಕೆಂಡ್ ಸ್ಟೋರಿ ಅವ್ನ ಕೈ ಏಟ್ ಬಿದ್ದಿರೋದು ಹೇಳ್ದ, ಥರ್ಡ್ ಅವ್ನ ಹಲ್ಲು ಉದುರೋಗಿರೋದು ಹೇಳ್ದ, ಮಂಗೂಸ್ ಅಂಡ್ ಕಾಕ್ರೋಚ್ ಸ್ಟೋರಿ ಆಯಿತು. ಈಗ ನೆಕ್ಸ್ಟ್ ಒನ್ ಮೋರ್ ಸ್ಟೋರಿ ಹೇಳ್ತಾ ಇದ್ದಾನೆ. ಲಾಂಗ್ ಎಗೋ ಮಾರ ಅಂಡ್ ಎ ಫ್ರೆಂಡ್ ಆಫ್ ಈಸ್ ಲೇಡ್ ಎ ಟ್ರ್ಯಾಪ್ ಟು ಕಾಟ್ ಎ ಬಾರ್ಕಿಂಗ್ ಡೀರ್. ಸುಮಾರು ವರ್ಷಗಳ ಹಿಂದೆ ಮಾರ ಅಂತ ಅವ್ನ ಗೆಳೆಯ ಕಾಟ್ ಎ ಬಾರ್ಕಿಂಗ್ ಡೀರ್. ಆಸ್ ದೇ ಹ್ಯಾಡ್ ಟು ಡಿವೈಡ್ ಇಟ್ ಈಕ್ವಲಿ ಬಿಟ್ವೀನ್ ದೆಮ್, ದೇ ಟುಕ್ ಟು ನಿಯರ್ ದಿ ಸ್ಟ್ರೀಮ್, skinned it and cleaned and divided the meat. They wrapped their portions in some leaves and brought them home. ನೋಡಿ, ಮಾರ ಮತ್ತು ಅವನ ಫ್ರೆಂಡು ಆಫೀಸ್ ಲೇಡ್ ಇಟ್ ಟ್ರ್ಯಾಪ್ ಟು ಕಾಟ್ ಎ ಬಾರ್ಕಿಂಗ್ ಡೀರ್. ಬಾರ್ಕಿಂಗ್ ಡೀರ್ ಆಸ್ ದೇ ಹ್ಯಾಡ್ ಇಟ್ ಟು ಡಿವೈಡ್ ಇಟ್ ಈಕ್ವಲಿ. ಅಂದರೆ ಅವರು ಏನು ಮಾಡ್ತಾರೆ, ಒಂದು ಕಾಡು ಜಿಂಕೆ, ಬಾರ್ಕಿಂಗ್ ಡೀರ್ ಕಾಡು ಜಿಂಕೆನ ಏನು ಮಾಡ್ತಾರೆ, ಬೇಟೆ ಆಡ್ತಾರೆ. ಆಸ್ ದೇ ಹ್ಯಾಡ್ ಇಟ್ ಡಿವೈಡ್ ಈಕ್ವಲಿ ಬಿಟ್ವೀನ್ ದೆಮ್, ಅದನ್ನು ನೀಟಾಗಿ ಹಂಚ್ಕೊಡ್ತಾರೆ ಮೀಟ್ನ. ದೇ ಟುಕ್ ಇಟ್ ನಿಯರ್ ಟು ದಿ ಸ್ಟ್ರೀಮ್. ಅಲ್ಲೇ ಒಂದು ಸ್ಟ್ರೀಮ್ ಹಳ್ಳ ಹರಿತಾ ಇರುತ್ತೆ, ಅಲ್ಲಿ ವಾಶ್ ಮಾಡಿ ಸ್ಕಿನ್ ಎಲ್ಲ ರಿಮೂವ್ ಮಾಡಿ ಕ್ಲೀನಾಗಿ ಡಿವೈಡ್ ಮಾಡಿ ಮಾಂಸ, ಮೀಟ್ ಮೀನ್ಸ್ ಮಾಂಸನ ಅವರು ಡಿವೈಡ್ ಮಾಡಿ ಹಂಚ್ಕೊಡ್ತಾರೆ. ದೇ ರ್ಯಾಪ್ ದೇರ್ ಪೋರ್ಷನ್ಸ್. ಅವರೆಲ್ಲ ಕೂಡ ಅದು ರ್ಯಾಪ್ ಮಾಡಿ ಆ ಪೋರ್ಷನ್ಸ್ನ ತೆಗೆದುಬಿಟ್ಟು ಸಮ್ ಲೀವ್ಸ್ ಅಂಡ್ ಬ್ರಾಟ್ ದೆನ್ ಹೋಮ್. ಅಲ್ಲಿ ನೀಟಾಗಿ ಅದು ತೊಗೊಂಡು ಒಂದು ಲೀಫ್ನ ತೊಗೊಂಡು ಆ ಲೀಫಲ್ಲಿ ಅದು ಮೀಟ್ನೆಲ್ಲ ಹಾಕ್ಬಿಟ್ಟು ಪ್ಯಾಕ್ ಮಾಡಿ ನೀಟಾಗಿ ಮನೆಗೆ ಹತ್ರ ವಾಪಸ್ ತಗೊಂಡು ಬರ್ತಾರೆ. ಯಾರೋ ಮಾರ ಮತ್ತು ಅವನ ಗೆಳೆಯರು. ಓಕೆನಾ? ಇನ್ ಮಾರಾಸ್ ಹೌಸ್ ದೇ ಗಾಟ್ ರೆಡಿ ಟು ಕುಕ್. ದೇ ಪ್ರಿಪೇರ್ಡ್ ದೇರ್ ಮಸಾಲಾ ವಿತ್ ಸ್ಪೈಸಸ್, ಪುಟ್ ದ ವಾಟರ್ ಟು ಬಾಯ್ಲ್ ಅಂಡ್ ಓಪನ್ ದ ಪ್ಯಾಕೆಟ್ ಟು ಟೇಕ್ ಔಟ್ ದಿ ಮೀಟ್. ಸರ್ಪ್ರೈಸ್ ಆಫ್ ಸರ್ಪ್ರೈಸಸ್. ಇನ್ಸ್ಟೆಡ್ ಆಫ್ ದಿ ಮೀಟ್ ದೇ ವಾಸ್ ಲೈಕ್ ಎ ವೈಲ್ಡ್ ಬಕ್. ದ ಮೂಮೆಂಟ್ ಇಟ್ saw Mara, it jumped up and ran out of his house. When Mara was trying to catch it, as usual, Mara's wife ignorantly took the leaf and threw them into the fire. Ready? Mara tell me an interesting story. One day, the long ago, Mara and a friend laid a trap to caught a barking deer. ಒಂದು ಕಾಡು ಜಿಂಕೆನ ಬೇಟೆಯಾಡಕ್ಕಂತ ಹೋಗ್ತಾರೆ. As they divide equally, ಅದನ್ನ ನೀಟಾಗಿ ಬೇಟೆಯಾಡಿ ಅಲ್ಲೇ ಇರೋ ಹಳ್ಳದಲ್ಲಿ ನೀಟಾಗಿ ವಾಶ್ ಮಾಡಿ ನೀಟಾಗಿ ಸ್ಕಿನ್ ಎಲ್ಲ ತೆಗೆದು ಇಬ್ಬರು ಕೂಡ ಆಫ್ ಬಂದರೆ ಪೋರ್ಷನ್ ಕಟ್ ಮಾಡಿಬಿಟ್ಟು ಇಬ್ಬರು ಹಂಚ್ಕೊಳ್ತಾರೆ. ನೀಟಾಗಿ ಹಂಚ್ಕೊಂಡು ಅದನ್ನು ಅಲ್ಲೇ ಒಂದು ಲೀಫ್ ಇರುತ್ತೆ, ಅದ್ರ ಲೀಫ್ ಮೇಲೆ ಇಟ್ಕೊಂಡು ಪ್ಯಾಕ್ ಮಾಡಿ ನೀಟಾಗಿ ಮನೆ ತೊಗೊಂಡು ಬರ್ತಾರೆ. ಮಾರ ಮುಂಚೆನೇ ರೆಡಿ ಎಲ್ಲ ಕುಕ್ನ ಮನೇಲಿ ಇನ್ಫಾರ್ಮ್ ಮಾಡಿರ್ತಾರೆ. ಸೊ ಮಾರ ಮನೇಲಿ ಅಡುಗೆ ಮಾಡೋದು ರೆಡಿ ಮಾಡಿ ಪ್ರಿಪೇರ್ಡ್ ಮಸಾಲ ಸ್ಪೈಸಸ್ ಖಾರಗಳೆಲ್ಲ ಅಂದರೆ ಮಸಾಲ ಎಲ್ಲ ರೆಡಿ ಮಾಡ್ಕೊಂಡಿರ್ತಾರೆ. ವಾಟರ್ ಕೂಡ ಕುದಿಯೋಕೆ ಇಟ್ಟಿರ್ತಾರೆ. ಓಪನ್ ದಿ ಪಾಕೆಟ್, ಆ ಒಂದು ಮಾಂಸದ ಪ್ಯಾಕೆಟ್ನ ಓಪನ್ ಮಾಡಿ ನೋಡ್ತಾರೆ. ಸರ್ಪ್ರೈಸ್ ಆಫ್ ಸರ್ಪ್ರೈಸಸ್. Because what surprises?
ಇನ್ಸ್ಟೆಡ್ ಆಫ್ ಮೀಟ್ ಅಂದರೆ ಬದಲಾಗಿ ಮೀಟ್ ಬದಲಾಗಿ ವೈಲ್ಡ್ ಬಕ್, ಒಂದು ಕಾಡು ಕುರಿ, ಒಂದು ನಿಜವಾದ ಒಂದು ಚಿಕ್ಕ ಒಂದು ಲೈವ್ ವೈಲ್ಡ್ ಬಕ್, ಅಲ್ಲಿ ಕಾಡು ಕುರಿಯಲ್ಲಿ ಆ ಮಾಂಸದ ಬದಲಾಗಿ ಕಾಡು ಕುರಿ ಒಳಗಡೆ ಇರುತ್ತೆ ಚಿಕ್ಕದಾಗಿ. ಮೂಮೆಂಟ್ ಇಟ್ಸ್ ಆ ಮಾರ ಜಂಪ್ಡ್ ರ್ಯಾನ್ ಔಟ್ ಆಫ್ ಹಿಸ್ ಹೌಸ್. ಎದ್ನೋ ಬಿದ್ದಾನದು ಯಾವಾಗ ನೋಡ್ಬಿಟ್ನೋ ಅದು ಅವನಿಗೆ ಆಶ್ಚರ್ಯ ಆಯಿತು. ಅದು ಓಪನ್ ಮಾಡಿದ ತಕ್ಷಣ ಅದು ಎದ್ದು ಹೊರಗಡೆ ಬಂದ್ಬಿಟ್ಟು ಹೊರಗಡೆ ಓಡೋಗ್ಬಿಡುತ್ತೆ. ವೆನ್ ಮಾರಾ ವಾಸ್ ಟ್ರೈಂಗ್ ಟು ಕ್ಯಾಚ್ ಇಟ್, ಅದನ್ನು ಹಿಡಿಯಕ್ಕಂತ ಹೋಗ್ತಾನೆ ಆಸ್ ಯೂಶುವಲ್. ಬಟ್ ಮಾರಾಸ್ ಇಗ್ನೋರೆಂಟ್ಲಿ ಟುಕ್ ದ ಲೀವ್ಸ್ ತ್ರೀ ದೆಮ್ ಇನ್ ಲೀಫ್ ಫೈರ್. ಅವಾಗ ಮಾರ ಹೆಂಡತಿ ಬೈದ್ಬಿಟ್ಟು ಆ ಎಲೆ ಯಾವ್ದ್ರ ಎಲೆನೋ ಏನೋ ಇದು ಮಾಂಸ ಇತ್ತು ಅಂತ ಹೇಳ್ತೀರಾ, ತಂದಿಲ್ಲಿ ಓಪನ್ ಮಾಡಿ ನೋಡಿದರೆ ವೈಲ್ಡ್ ಬಕ್ ಇದೆಯಲ್ಲ ಅದು ಎಷ್ಟು ಚೆನ್ನಾಗಿ ಅದು ಓಪನ್ ಮಾಡಿದ ತಕ್ಷಣ ಹೊರಗಡೆ ಓಡೋಗ್ಬಿಡುತ್ತೆ. ಇವನು ಅದನ್ನ ಹಿಡಿಯೋಕ್ಕಂತ ಹೋಗ್ತಾನೆ. ಮಾರಾಸ್ ವೈಫ್ ಅದನ್ನು ಬೈದ್ಬಿಟ್ಟು ಬೇಡ ಅಂತೇಳಿ ಆ ಎಲೆನೂ ಮತ್ತು ಆ ಮಾಂಸ ಫುಲ್ ಅದನ್ನು ಆ ಲೀವ್ಸ್ನ ಏನು ಮಾಡ್ತಾರೆ ಬೆಂಕಿಗೆ ಹಾಕಿ ಸುಟ್ಬಿಡ್ತಾರೆ. ನೋಡಿ, ಇದು ಒಂದು ನಂಬುವಂಥ ಸ್ಟೋರಿನ, ಇದು ಡಿಫ್ರೆಂಟ್ ಸ್ಟೋರಿ. ಈ ಥರ ಒಂದು ಕಥೆನ ಮಾರ ಆಥರ್ಗೆ ಹೇಳ್ತಾ ಇದ್ದಾರೆ. ವೆನ್ ದ ಆಥರ್ ಹರ್ಡ್ ದಿ ಸ್ಟೋರಿ ಐ ವಾಸ್ ಸ್ಪೀಚ್ಲೆಸ್ and I did not ask Mara for any elaboration or explanation because this was height of his inventive genius. It is no wonder that the white man of Fully-Indaro was prepared to give away his entire estate in exchange for these wonder plants. Nodi, when Mara telling an interesting story, he said that long ago Mara and a friend laid a trap to got a bargain deal. As they had divided equally between them, they took to near to the stream, skinned it and cleanly divided the meat. They wrapped in their portion some leaf and brought them home. ನೋಡಿ, ಅಲ್ಲಿ ಓಪನ್ ಮಾಡಿ ನೋಡಿದವೇನು ದ ಮಾರಾ ಅಂಡ್ ಫ್ರೆಂಡ್ ಮನೆಗೆ ಅದನ್ನ ಎಲೆಯಲ್ಲಿ ಪ್ಯಾಕ್ ಮಾಡಿರೋ ಮಾಂಸ ಮನೆ ತಗೊಂಡು ಹೋದಾಗ ಓಪನ್ ಮಾಡಿ ನೋಡಿದ್ರೆ ಬದಲು ವೈಲ್ಡ್ ಬಕ್ ಇರುತ್ತೆ. ಇದು ನಂಬುವಂಥ ಮಾತಲ್ಲ. ಈ ಸ್ಟೋರಿ ಕೇಳಿದಾಗ ಆತ ಸ್ಪೀಚ್ಲೆಸ್, ಏನು ಹೇಳಬೇಕು ಅಂತ ಅರ್ಥ ಆಗ್ತಿಲ್ಲ. ಮಾರಾ ಫಾರ್ ಎನಿ ಎಲಾಬ್ರೇಷನ್ ಆರ್ ಎಕ್ಸ್ಪ್ಲೇಷನ್ ಬಿಕಾಸ್ ಹೈಟ್ ಆಫ್ ಇನ್ವೆಂಟಿವ್ ಜೀನಿಯಸ್. ಎಂಥ ಒಂದು ಸೈನ್ಸ್ಗೆ ಚಾಲೆಂಜ್ ಮಾಡಿದ್ದಾರೆ. ಅಂಥ ಒಂದು ಈ ಥರ ನಾವು ನಿಜವಾಗ್ಲೂ ಸಾಧ್ಯನ ಅಂತಾರೆ. ಮಾಂಸದ ಬದಲಾಗಿ ವೈಲ್ಡ್ ಬಕ್ ಬರೋಕ್ಕೆ ಹೇಗೆ ಸಾಧ್ಯ? ಹೌ ಕೆನ್ ಇಟ್ ಪಾಸಿಬಲ್? ಇಟ್ ಈಸ್ ನೋ ವಂಡರ್ ವೈಟ್ ಮ್ಯಾನ್ ಆಫ್ Fully-Indaro ವಾಸ್ ಪ್ರಿಪೇರ್ಡ್ ಟು ಗಿವ್ ಅವೇ ದ ಎಂಟೈರ್ ಎಸ್ಟೇಟ್ ಇನ್ ಎಕ್ಸ್ಚೇಂಜ್ ಫಾರ್ ದೀಸ್ ವಂಡರ್ ಪ್ಲಾಂಟ್ಸ್. ಸೊ ಈ ಥರ ವಂಡರ್ ಪ್ಲಾಂಟ್ಸ್ ಎಲ್ಲ ಇವ್ನು ಹೇಳೋ ಥರ ಪ್ಲಾಂಟ್ಸ್ ಯಾವುದಾದ್ರೆ ವೈಟ್ ಮ್ಯಾನ್ ಆಫರ್ ಮಾಡೋದ್ರಲ್ಲಿ ಏನು ಡೌಟೇ ಇಲ್ಲ. ಇಡೀ ಎಂಟೈರ್ ಎಸ್ಟೇಟ್ ಕೊಡ್ತೀನಿ ಅಂದರು ಆರಾಮಾಗಿ ತೊಗೋಬೋದು. ಯಾಕಂದರೆ ಇಂಥ ವಂಡರ್ಫುಲ್ ಪ್ಲಾಂಟ್ಸ್ ಇದಾವೆ. ಆಗಾದರೆ ಇದು ನಿಜನೋ ಸುಳ್ಳು ಅಂತ ಅವ್ರಿಗೆ ನಂಬಕ್ಕೆ ಆಗ್ತಾ ಇಲ್ಲ. ಅಂಥ ಒಂದು ಸುಳ್ಳ ಮಾರ ಆ ಥರ ಹೇಳ್ತಾ ಹೋಗ್ತಾ ಇದ್ದಾನೆ. ಇನ್ನೂ ಹಲವಾರು ಸ್ಟೋರಿ ಹೇಳ್ತಾರೆ ಮಾರ. ಇನ್ನೂ ಹಲವಾರು ವ್ಯಕ್ತಿಗಳು ಅವ್ರು ಮೀಟ್ ಮಾಡ್ತಾರೆ ಜರ್ನಿಯಲ್ಲಿ. ಇನ್ನೂ ಸೋ ಮೆನಿ ಸ್ಟೋರೀಸ್ ಇಲ್ಲಿ ನಾವು ಮುಂದೆ ನೋಡ್ತಾ ಹೋಗ್ಬೋದು. ಅದು ಯಾವ ಥರ ಸ್ಟೋರೀಸ್, ಇನ್ನು ಯಾವ ಥರ ಇಂಟ್ರೆಸ್ಟಿಂಗ್ ಸ್ಟೋರೀಸ್ ಇದ್ದಾವೆ. ಕೆಲವೊಂದು ಸತ್ಯ ಅಂತ ಅನ್ನಿಸ್ತಾ ಇದೆ ಅವರಿಗೆ, ಸಮ್ ಟ್ರೂ, ಸಮ್ ಫಾಲ್ಸ್, ಸಮ್ ಟೋಟಲಿ ಇಮ್ಯಾಜಿನೇಷನ್ ಅಂತ ಇಲ್ಲಿ ಆ ಥರಗೆ ಅನ್ನಿಸ್ತಾ ಇದೆ. ಹಾಗಾದ್ರೆ ರಿಮೈನಿಂಗ್ ಏನಾಗುತ್ತೆ, ರಿಮೈನಿಂಗ್ ಇನ್ನೂ ಯಾವ ಥರ ಸ್ಟೋರೀಸ್ನ ಮಾರ ಆ ಥರ ಹೇಳ್ತಾ ಹೋಗ್ತಾರನ್ನ ರಿಮೈನಿಂಗ್ ಅಲ್ಲಿ ಡಿಸ್ಕಸ್ ಇನ್ ದಿ ನೆಕ್ಸ್ಟ್ ಕ್ಲಾಸ್. ಓಕೆ, ಥ್ಯಾಂಕ್ ಯು ಸೊ ಮಚ್.